ಈ ಟೂರ್ನಮೆಂಟಿನ ರೂವಾರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಅಶ್ರಫ್ ಕಾರ್ಕಳ ಮತ್ತು ಅಜೀಜ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದಾವೆ. ಈ ಹಂತದಲ್ಲಿ ವೈಟ್ ಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. ತಂಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದು ಚೆಂಡು ಶಾರಟ್ ಎಸ್ಗಾರ್ ಭಾಗದಲ್ಲಿ ಏತಲ ಮಧ್ಯ ಯಾರ್ಕಲ್ ಅಂಟಲ ಬಾರಿ ಅಂತಿಮ ಹಂತದಲ್ಲಿ ಓಟುಗಳನ್ನು ದಾಖಲಿಸ್ತಾ ಇದ್ದಾರೆ. ಬಾರಿ ಓವರ್ ಕೂಡ ಮುಕ್ತಾಯ. ಶರಣ್ ಓವರ್ನ ಮುಕ್ತಾಯದ ಬಳಿಕ ತಂಡದ ಮೊತ್ತ 2 ಓವರ್ಗಳನ್ನು ಸಮಾಪ್ತಿಗೊಳಿಸಿದಂತ ಒಂದು ತಂಡ 8ಕ್ಕೆ ತಲುಪ್ತಾ ಇದೆ. ಕೆಜಿಎಫ್ ಕಿಂಗ್ಸಿನ ಮೊತ್ತ 8ಕ್ಕೆ 1. ಬಹಳಷ್ಟು ಮಂದಿ ಪ್ರೋತ್ಸಾಹಕರ ಜೊತೆ ಒಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಮಿತ್ರರಿಗೆ ನಮ್ಮ ಸೀಸನ್ 1 ತುಳುನಾಡು ಕ್ರಿಕೆಟ್ ಲೀಗಿನ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಈತ 3ನೇ ಓವರ್ಗಾಗಿ ಮಾಜಿನ್ ಮತ್ತೆ ಚೆಂಡನ್ನು ಹಿಡಿಯುವಂತ ಪ್ರಯತ್ನಗಳು ಮಾಡ್ತಾ ಇದ್ರೆ. ಬಾರಿ 3ನೇ ಓವರ್ನ ಮೊದಲ ಚೆಂಡು. 12 ಚೆಂಡುಗಳ ಮುಕ್ತಾಯದ ಬಳಿಕ ಕೆಜಿಎಫ್ ಕಿಂಗ್ಸಿನ ಮೊತ್ತ 8ಕ್ಕೆ 1. ಒಂದೆಡೆ ಅಶ್ರಫ್, ಇನ್ನೊಂದೆಡೆ ಹರೀಶ್ ಮಂಗಳೂರು. ಯೋಚನೆ ಆಟವನ್ನು ಆಡ್ತಾ ಇದ್ರೆ ತಂಡಕ್ಕಾಗಿ. ಮತ್ತೆ ಮಾಜೆ ಮೂರನೇ ಓವರ್ನ ಮೊದಲ ಚೆಂಡು ಸ್ವಲ್ಪ ಮಾಡಿ ತಿರುವನ್ನ ಕೊಟ್ಟಿರ್ತಕ್ಕಂಥ ಚೆಂಡು ಇವಾಗ ವೈಟ್ ಬಾಲ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. 1+1 2 ಓಟಗಳ ಸೇರ್ಪಡೆ. ಸ್ವಲ್ಪ ತಿರುವು ಜಾಸ್ತಿ ಆಗ್ತಾ ಇದೆ. ವೈಟ್ ಬಾಲ್. ಗೂಟ ರಕ್ಷಣೆ ಭಾಗದಲ್ಲಿ ಕೂಡ ವೈಫಲ್ಯತೆಯನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆಯೂ ಕೂಡ 10 ಫಾರ್ 1 10ಕ್ಕೆ 1. ಇನ್ನು ಕೂಡ ಈ ಓವರ್ನಲ್ಲಿ 6 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ. ಒಂದು ಓಟ ನಿರೀಕ್ಷೆ ಮಾಡಿದಲ್ಲಿ ಹೊಡೆತಗಳು ಬರ್ತಾ ಇಲ್ಲ. ಕೇವಲ 1 ಓಟಗಳ ಮುಖಾಂತರವಾಗಿ 11 ಓಟಗಳು. ಬ್ಯಾಂಗ್ರಾ ಬೌಲ್ಸ್ನ ವಿರುದ್ಧವಾಗಿ ಕೆಜಿಎಫ್ ಕಿಂಗ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಈತರ ಮಧ್ಯೆ ಮತ್ತೊಂದು ಸುಂದರತೆಯ ಚೆಂಡನ್ನ ಮಾಜಿನ್ ದಾಖಲಿಸಿದ್ರು. ಡಾಟ್ ಬಾಲ್ಗಳ ಸೇರ್ಪಡೆ. ಯುವ ಆಟಗಾರ ಬಹಳಷ್ಟು ಒಂದು ಅತ್ಯುತ್ತಮ ಎಸೆತವನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಮತ್ತೆ ಅಶ್ರಫ್ ಸ್ಟ್ರೈಕ್ನಲ್ಲಿ ಇದರ ಮಧ್ಯೆ ಬೀಸುವ ಪ್ರಯತ್ನ. ಸ್ವೀಪ್ ಶಾಟ್ ಮತ್ತೆ ದಾಖಲಾತಿನ ಕಾಣ. ಶಾಟ್ ಫೈನಲ್ ಬದಲು 1 ಓಟಗಳ ಪೂರೈಕೆ ಮಾಡಿಕೊಂಡ್ರು ಅಶ್ರಫ್. ಇಲ್ಲಿ ತಂಡದ ಮೊತ್ತ 12ಕ್ಕೆ 1. 8 ಓವರ್ಗಳ ಒಂದು ಪಂದ್ಯ. ಮೊದಲ ತಿಳಿಸಿದ ಹಾಗೆ 40-50 ಓಟಗಳು ಘನತೆ ಗೌರವಾನ್ವಿತ ಮೊತ್ತ ಕೂಡ. 4ನೇ ಚೆಂಡು ಮತ್ತೆ ಗೂಟ ರಕ್ಷಣೆ ವೈಫಲ್ಯತೆ. ರನ್ಔಟ್ ಮಾಡೋ ಅವಕಾಶಗಳಿದೆ ಈ ಬಾರಿ. ನೇರ ಗುರಿಯನ್ನ ಮಾಡಿದಂತ ಕ್ಷೇತ್ರ ರಕ್ಷಕ ಇವಾಗ ಮತ್ತೆ ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಅದ್ಯಾವ ತೀರ್ಮಾನ ಹೊರಬೀಳ್ತದೆ ಕಾದು ನೋಡಬೇಕಾಗಿದೆ. ನೇರ ಗುರಿಯನ್ನು ತಲುಪಿಸತಕ್ಕಂಥ ಒಂದು ರನ್ಔಟ್ ರೂಪದಲ್ಲಿ ಅದ್ಯಾವ ಡಿಸಿಷನ್ ಬರುತ್ತೆ ಕಾದು ನೋಡಬೇಕಾಗಿದೆ. ಅಂತಿಮ ಹಂತದಲ್ಲಿ ನಾಟ್ ಔಟ್ ಅನ್ನೋ ಸೂಚನೆ ಬರ್ತಾ ಇದೆ. ಎಸ್, ಪಂದ್ಯಾಟ ಮತ್ತೆ ಮುಂದುವರಿಕೆ. ಕೆಜಿಎಫ್ ಕಿಂಗ್ಸ್ ಈ ಹಂತದಲ್ಲಿ ಮತ್ತೆ ಓಟವನ್ನು ದಾಖಲಿಸಿದ್ರು. ಮತ್ತೆ 5ನೇ ಬಾರಿ
ಮಾಜೆನ್ ಬ್ಯಾಂಗ್ರಾ ಬುಲ್ಸಿನ ಪರವಾಗಿ. ಈ ತರ ಮಧ್ಯೆ ಸಂತ ಚೆಂಡು ಹೊರ ತಿರುವಿಕೆಲ್ಲ ಕಾಣ್ತಾ ಇದೆ. ವೈಟ್ ಬಾಲ್. ಎಕ್ಸ್ಟ್ರಾ ಓಟಗಳು ಮತ್ತೆ ದಾಖಲಿಸಿದಂತ ತಂಡ 1+1 2 ಓಟಗಳ ಸೇರ್ಪಡೆ ಕೂಡ. ಒಂದೆಡೆ ಆರಂಭಿಕ ಅಂತಲೇ ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ಅಶ್ರಫ್ ಮತ್ತು ಹರೀಶ್ ಮಂಗಳೂರು ನೆಲಕಚ್ಚಿ ಆಟವನ್ನು ಆಡುವಂತ ಒಂದು ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ KGF ಕಿಂಗ್ಸಿನ ಪರವಾಗಿ. ಮತ್ತೆ 5ನೇ ಬಾರಿ ಈ ತರ ಮಧ್ಯೆ ಮತ್ತೆ ಗುಡ್ ರಕ್ಷಣೆ ಫಲಿತ ಕ್ಷೇತ್ರ ರಕ್ಷಣೆ. ಇವಾಗ ಎಡವಿಕೆಲ್ಲ ಮಾಡಿದಂತ ತಂಡ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಅದೃಷ್ಟದ ಬೌಂಡ್ರಿ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಒಂದೆಡೆ ಗುಡ್ ರಕ್ಷಣೆ ವಿಭಾಗದ ತಪ್ಪನ್ನ ಮಾಡಿದ್ರು, ಅಲ್ಲಿ ಸ್ಲಿಪ್ ವಿಭಾಗದಲ್ಲಿ ಕೂಡ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ ಕೂಡ. ಬೌಂಡ್ರಿ ತಂಡದ ಮೊತ್ತ KGF ಕಿಂಗ್ಸ್ 19 ಓಟಗಳು, 19 ಫಾರ್ 1 ಇಂಪಾರ್ಟೆಂಟ್ ವಿಕೆಟ್. 3ನೇ ಓವರ್ನ ಅಂತಿಮ ಚೆಂಡು ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಮಾಜೆನ್ ಬಹಳ ಉತ್ತಮ ರೀತಿ ಒಂದು ಹೊಡೆತ, ತನ್ಮೂಲಕವಾಗಿ ಕ್ಯಾಚ್ ಕೈ ಸೇರ್ತಾ ಇದೆ. ಕವರ್ಸ್ ನಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇಲ್ಲಿ ವಿಕೆಟ್ ಪತನ, 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ KGF ಕಿಂಗ್ಸಿನ ತಂಡ 19ಕ್ಕೆ 2. ಎರಡನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ KGF ಕಿಂಗ್ಸಿನ ತಂಡ. ಇಲ್ಲಿ 3 ಓವರ್ಗಳಲ್ಲಿ 19 ಓಟವನ್ನು ದಾಖಲಿಸಿದ್ರು. ಹೊಸ ದಾಂಡಿಗನ ಸೇರ್ಪಡೆ ಕೂಡ. ಬ್ಯಾಂಗ್ರಾ ಬುಲ್ಸ್ನ ವಿರುದ್ಧವಾಗಿ KGF ಪಂದ್ಯಾಟವನ್ನು ಆಡ್ತಾ ಇದೆ. 18 ಚೆಂಡುಗಳ ಮುಂದೆ 19 ಓಟವನ್ನು ದಾಖಲಿಸಿದ್ರು. ಈತ ಹೊಸ ಬೌಲರ್ನ ಪರಿಚಯ ಮಾಡ್ತಾರೆ 4ನೇ ಓವರ್ಗಾಗಿ. ಹ್ಯಾರಿಸ್ ಹೊಸ ಬೌಲರ್ನ ಪರಿಚಯ ಮಾಡ್ತಾ ಇದೆ ಕೂಡ. ತಂಡ ಮೊತ್ತ 19 ಓಟಗಳು, ಎಂಡ್ ಆಫ್ 3 ಓವರ್ಸ್. ಮತ್ತೆ ಪಂದ್ಯ ಮುಂದುವರಿಕೆಯೂ ಕೂಡ. ಈ ತರ್ಮದ ನೆಟ್ಟನರ ಹೊಡೆತ ಲಾಂಗ್ ಆಫ್ ನಲ್ಲಿ ದಾಖಲಿಸಿದ್ರು. 1 ಓಟಗಳ ಪೂರೈಕೆ ಮತ್ತೆ ಅಂಕಿಅಂಶ ಪಟ್ಟಿನ ಕಂಡ ತಂಡ 20ಕ್ಕೆ 2. ಬ್ಯಾಂಗ್ರಾ ಬೌಲ್ಸ್ ಇಲ್ಲಿ 4ನೇ ಓವರ್ನ ಚಾಲ್ತಿಯಲ್ಲಿ 24-2. ಅಜ್ಮಲ್ ಒಂದೆಡೆ ಇದ್ರೆ ಅಶ್ರಫ್ ಇನ್ನೊಂದೆಡೆ ದಾಡನ್ನ ಬೀಸ್ತಾ ಇದ್ದಾರೆ. ಮತ್ತೆ ಹ್ಯಾರಿಸ್ ಮತ್ತೆ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ 1 ಓಟ, 2ನೇ ಓಟವನ್ನ ಕೂಡ ಸುಲಭ ರೀತಿಯಲ್ಲಿ ದಾಖಲಿಸಿದ್ರು. ಈ ಟೂರ್ನಮೆಂಟ್ಗಾಗಿ ಆಗಮಿಸಿದಂತ ಹರೀಶ್ ಕುತ್ತರ್ ಅವರು ಕೂಡ ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ. ಇಲ್ಲಿ ಅವಳಿ ಓಟಗಳ ಪೂರೈಕೆ ಮುಖಾಂತರವಾಗಿ KGF ಕಿಂಗ್ಸ್ 22 ಓಟಗಳಿಗೆ ತಲುಪ್ತಾ ಇದೆ. ಈ ತರ ಮಧ್ಯೆ ಮತ್ತೊಂದು ಫುಲ್ ಶಾಟ್ ಮಾಡೋ ಪ್ರಯತ್ನ, ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಕೂಡ. ಸಂಭಾವ್ಯ ಬೌಂಡರಿಯನ್ನು ಅಡ್ಡಾಯಿಸಿದ್ರಲ್ಲಿ ಬ್ಯಾಂಗ್ರಾ ಬುಲ್ಸಿನ ಅನುಭವಿ ಕ್ಷೇತ್ರ ರಕ್ಷಕ. 2 ಓಟಗಳು ಮತ್ತೆ ದಾಖಲಾತಿನ ಕಾಣ್ತಾ ಇದೆ. 3 ಚೆಂಡುಗಳ ಮುಂದೆ ಮೊದಲ ಚೆಂಡಲ್ಲಿ 1 ಓಟ, ಬಳಿಕ 2 ಅವಳಿ ಓಟಗಳ ಪೂರೈಕೆಯನ್ನ ಮಾಡಿಕೊಂಡ್ರು. ಸ್ಕೋರ್ 24-2. 4th over in progress. Last 3 balls are remain now. 4ನೇ ಚೆಂಡು ತನ್ಮೂಲಕವಾಗಿ ಬಿಗ್ 6. 6 ಓಟಗಳ ಸೇರ್ಪಡೆ.
ಬಹಳ ಸುತ್ತಮುತ್ತ ಒಂದು ಟೈಮಿಂಗ್ ಶಾಟ್ ಈ ಬಾರಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ ಕೂಡ. ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವ ಸರ್ವಸಿದ್ಧತೆಯಲ್ಲಿ ಕೆಜಿಎಫ್ ಕಿಂಗ್ಸ್ 30ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು 4ನೇ ಓವರ್ನ ಮುಕ್ತಾಯಕ್ಕಾಗಿ. ಈ ತರ ಮಧ್ಯೆ ನಿರೀಕ್ಷೆ ಮಾಡಿ ಹೊಡೆತಲು ಬರ್ತಾ ಇಲ್ಲ. ಅದೇ ಮೇಲೆ ಒಂದು ಎಸೆತ ಸ್ವಲ್ಪ ಮಟ್ಟಿಗೆ ಇವಾಗ ದಾಂಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಅಜ್ಮಲ್ ಡಾಟ್ ಆಗಿ ಮುಂದುವರಿಕೆಯನ್ನು ಕಂಡುಕೊಂಡ್ರು. ಲಾಸ್ಟ್ 1 ಬಾಲ್ ರಿಮೈಂಡ್ ನೌ. ಸ್ಕೋರ್ 30-2. ಮತ್ತೆ ಹ್ಯಾರಿಸ್. ಈ ತರ ಮಧ್ಯೆ ಮತ್ತೆ ಓಟಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯ. ಈ ಒಂದು ಪಂದ್ಯಕೂಟಕ್ಕೆ ಯತೀಶ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ನಿರ್ದೇಶಕರು ನಮ್ಮ ಜೊತೆ ಈ ಟೂರ್ನಮೆಂಟಿನ ವೀಕ್ಷಕರಾಗ್ತಾ ಇದ್ದಾರೆ. ಅವರಿಗೆ ನಮ್ಮ ತುಳುನಾಡು ಲೀಗಿನ ಪರವಾಗಿ ಆತ್ಮೀಯ ಆಧಾರದ ಸ್ವಾಗತ ಬಯಸ್ತಾ ಇದ್ದ. ಮತ್ತೆ ವಿದ್ಯಮಾನ ಬದಲಾವಣೆ ಮುಂದಿನ ಹಂತಕ್ಕಾಗಿ ಕೆಜಿಎಫ್ ಕಿಂಗ್ಸ್ 30ಕ್ಕೆ 2. ಮತ್ತೆ ವಿದ್ಯಮಾನ ಬದಲಾವಣೆ ಮುಂದಿನ ಹಂತಕ್ಕಾಗಿ ಸತೀಶ್ ಮಂಗಳೂರು. Thank you very much. Thank you so much, Raghu, brother. And we are into the 4th or 5th over of the innings of KGF Kings. So they are cruising very well after their starts very slowly. And Ajmal in the previous over, he's got a magnificent 6 over deep square leg with the exquisite slog sweep shot. He's played it down to deep square leg for a 6, and because of that they got runs which is they wanted in that 4 overs. Ajmal and Ashraf, two very destructive batters, especially the Ashraf is so far is cool and calm, and wait and see how we're going to continue here in the over number 5. Right arm over the wicket delivers. That time driven that one straight down the ground, down to deep long off region. Not more than a single. Protection has been given in the deep long off, so that no question of any extra run. Just a single. 31 for the loss of 2 wickets. Very good competition is in progress between two very good teams. Bengri Bulls in the previous match, they dramatically won the match with that. Absolutely, that was one of the best match of the day number 2. They were Bengri Bulls. They got a victory against Suragis Cycles. And KGF, they're in the top in the points table. They got a fantastic run in this tournament. Looking for the improvisation, Ajmal, but not quite able to get that one into his bat. And not Amazon, the ball just within the reach of the bat, so that no question of calling that wide. Fair delivery. And the scoreboard is stationed at 31 for the loss of 2 wickets. You're watching match, a little correction, you're watching day number 2 of this prestigious Tulunadu Cricket League Season 1, and which is proudly organized by Karna. And again, plays it beautiful down to deep cow point region. They're looking for the second, but very difficult to get the second. The fielder is so quick to react to that field, and they managed to complete that single. With that single score, but moves on to 32 for the loss of 2 wickets in the over number 5 is in progress. Bowler Hassan, so far he's bowled a very tidy line. Even the batters are trying for some big shot, but he's not really given room for any kind of big shots. Outside and off time, going for the cut shot. Of course, there is no chance at all. Well within the reach of the batter, and no damage done. The score remains on 32 for the loss of 2 wickets in the over number 5 is in progress. Tidy bowling is in progress from Hassan. So far, he bowled 4 very good deliveries. Ashraf fails to get any kind of score in the previous delivery. Now Hassan to continue from the committee box, and right up over they get rise that one up is down to the back origin fielder there at the wideish long off completes the catch. What a catch! It's not so easy to get the catch when the ball is coming into you very low, and just under the knee level he completed the catch. Ashraf just lost his patience. After that 2 consecutive deliveries, something is gone in his mind. He wanted to break the shackle, but have a look at the low catch, fantastically taken there by the fielder from the wideish long off, and that's the end of the danger man. Ashraf played a different innings. It's not a kind of innings he's always enjoyed,
And this is the one innings what Ashraf certainly not happy with himself. 5 runs in just 8 deliveries. Of course, we have some dignitaries out here in the commentary box. We welcome Aziz Karkala and Ashraf Karkala, and one of our member of Sahara Karkala Cricket, one of the biggest supporter of this prestigious Tulnad Cricket League Season 1. Warm welcome, sir, for this prestigious cricket tournament on behalf of organizers and on behalf of all cricket lovers. Aziz Karkala as well as Ashraf Karkala. Again, this time place it down to short extra coverage and for an easy single with that single scored Namozan to 32 for the loss of 3 wicket. A new batter is Azhar, is a new batter, came into bat, and yes, we are seeing here in our monitor screen, Aziz Karkala and Ashraf Karkala, and he is our biggest supporter of this prestigious cricket tournament from Sahara Karkala Cricket, and yes, they're organizing some big tournaments as well in Karkala, and big supporter of Underarm cricket as well. And of course, whenever Karna will go into organize any cricket tournament, they will definitely going to back up, because of course, if you go to the Karkala, there is a big fans for Gori Young Boys, and the Suhail Billy especially is one of the most popular cricketer. Is from Karkala and is represented for Gori Young Boys. Sharan brought into attack. Not Sharan, it's yes, Sharan with the bad. So I'm not really because he's in a different look in this particular tournament, Tulnad Cricket League. And from the far end, right arm over the wicket, bounced. This time Azhar nicely plays it down to cover point region. He just filling the waiting game. Wanted a second there because Azhar and Ajmal, maybe now they are playing with the different teams, but one time they were played for Young Friends Suruwa together. They got a very good understanding between the wicket, and so that is so important for these two batters to get some good runs for their team. Wait and see. Again, Sharan right arm over the wicket. Ajmal just get the ball into his bat to pedal that one down to short fine leg region for an easy single. With that single score, but moves on to 35 for the loss of 3 wicket. KGF Kings, if you see that all the 10 teams, I seeing this team is almost well balanced. They got some good all-rounders in the side, some very good complete batters and some good all-rounders with this very good bowlers. So that he got a very good success in this tournament. This time Azhar wanted to play one of his favorite to switch it, but suddenly the ball going outside the line of leg stump, even though he went for the reverse stroke, leg by call by umpire, and one more addition to total. With the addition of that single score, but moves on to 36 for the loss of 3 wicket in the over number 6 is in progress. So Bengal Bulls this time edging it down, and very well. There is a fieldsman there, the third man of revision, so that before Karthik from the third man revision run across to a little bit fine third man. Ample time for the batter to complete the single. With that single scope, and moves on to 37 for the loss of 3 wicket. Sharan. If you see that we are talking about that three, the Azhar and Ajmal, and one time they played for Young Friends Suruwa. Even bowler Sharan we are talking about, he's also played for Young Friends Suruwa. And even Bashit also in one season he played for Young Friends Suruwa. This time chip that one beautifully down to mid wicket. Wide long on boundary for 4 runs. Lovely shot there from Azhar. This is what the kind of ticketing stroke we are expecting from the batter like Azhar. It's not so easy to pick that area. This is called a cow corner between long on and mid wicket, where you can't find the fielder regularly. Exquisite timing and good placement there from Azhar, and with that boundary score, but moves on to 41 for the loss of 3 wicket. And again the bowler will going to continue from the far end, right arm over the wicket, swept that one very nicely down to square leg region, and before the fielder going back and fields the ball, ample time for the batter to complete the single. One more productive over, but Irish KFC are a little bit expensive. We considered 11 runs in this over. Altogether, after completion of over number 6, it's 42 for the loss of 3 wicket. .42 for the loss of 3 wicket, and 2 overs remaining, 12 balls remaining, excluding wides and no balls, and wait and see how many runs they will go into score in this remaining 2 overs.
So what a fantastic tournament is in progress. Second day of this cricket tournament, and all we can see there's a battle is on to get the place in the playoff round. Ditya Asan is the new bowler bowling from the commentary box, and Ditya Asan bowling away from us. Right arm over the wicket, bounce to Azhar. Azhar wanted to go for the reverse sweep. This time he missed it completely, but wait for the umpire signal. It's a bye. Wicketkeeper missed it completely. Bashit and one more addition to total. Whenever the batter going for the reverse sweep, it's not so easy for the wicketkeeper to collect that one because he can't see the line of the ball. And with the presence of mind only, they can get the hands into that line of the ball. And he missed it completely. 43 for the loss of 3 wicket. Again, the bowler will go into ball away from us. Right arm over the wicket, Ditya Asan. This time, swept that one very nicely. He's a good sweeper of the ball as well. Ajmal, after a long time, I'm seeing him playing his cricketing strokes. Those days, he's enjoying that kind of cricketing strokes. He's always a very dangerous batsman. Once he settled down in the middle, got a potential of playing a long innings. Today, he's playing that innings. 14 already in just 10 deliveries. Hazard is giving a very good stand in other end, supporting role. Scored a very quick 7 runs in just 6 balls. Ditya Asan. No ball called by umpire. Very interesting. Very interesting to see that because the sideline is came wide of the crease, so too much. To attempt that slow delivery, if you see that Ditya Asan bowled a slower one, he knows that Azhar is going for the switch it, and by doing that, is bowled wide of the crease, and Windle coming wide of the crease. And this is a points table. You can see that in the top, the YSV strikers are in the top. After 2 matches, 2-1, they got full points, 4 points with a very good net run data. And Skywalk, they are in the 2nd place. They're also won 2 matches out of 2. And KGF Kings are in the 3rd place. They got also 4 points. But as for the net run rate, these 3 places which is distributed. YSV in the top and KGF in 3rd. Again, driven that one nicely down to deep long on region for an easy single. So YSV strikers, Skywalks and KGF Kings are in the top 3 places in the points table so far after completion of 2 matches. And KGF Kings and Kundalika strikers, they're in a 4th place. And out of 2 matches, they won 1 and lost 1. They got 2 points. Last 47 for the loss of 3 wicket. So 47 for the loss of 3 wicket. .47 for the loss of 3 wicket. Current run rate is 7.23 runs per over. The bowler Ditya Asan bowling away from us. Right arm over the wicket. Delhi was this time Azhar went for the expansive switch it, one of his favorite, because the grip that he's holding, this is not a right-hander grip. This is a left-hander grip. So that's so easy for the batter like Azhar when you are having that kind of grip to play that switch it easily. But this time he didn't connect that one very well. And scoreboard 48 for the loss of 3 wicket. Ditya Asan again bowling away from us. Right arm over the wicket to the right hand batsman Ajmal. Yes, and what a shot. I want to say he is the man in form, and after a long time I'm seeing us playing the innings. What is the play after a long time? He's playing after a long time such kind of cricket, such kind of innings. Have a look at the slog sweep shot. He loves to play that shot. Even there is a fielder at square leg and mid wicket, but they are just a spectator watching the ball goes into the deep square leg boundary for 4 runs. Glorious slog sweep shot played there by Ajmal. Ditya Asan again, right arm over the wicket bounce. Once again he tried to repeat that one. This time straight to the fielder, chance of run out, but direct it certainly is required in the negation to get the result in favour of fielding team. Ball misses the stump. Ajmal completed a single. One more productive over which is comes then. After completion of over number
7. It's 53 for the loss of 3 wicket. Last over remaining in the innings, and it's going to be a fantastic defending performance here from team KGF Kings, but still 1 over remaining. ಈಗಾಗಲೇ ನಮ್ಮ ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಿದಂಥ ಯತೀಶ್ ಪೂಜಾರಿ ಇವರಿಗೆ ಸಂಘಟಕರ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಯತೀಶ್ ಪೂಜಾರಿ ಸರ್ ಫಾರ್ ಯುವರ್ ಹೋಲ್ ಹಾರ್ಟೆಡ್ ಸಪೋರ್ಟ್ ಫಾರ್ ದಿಸ್ ಕ್ರಿಕೆಟ್ ಟೂರ್ನಮೆಂಟ್. ತುಳುನಾಡು ಕ್ರಿಕೆಟ್ ಲೀಗ್ ಈಸ್ ಅ ಡೈರೆಕ್ಟರ್ ಆಸ್ ವೆಲ್. So 53 for the loss of 3 wicket, and again the bowler. Last over going to start from the far end, and last over Harris, I think so, will going to bowl that last over. Yes, the first ball outside the line of leg stump and off stump. In fact, he wanted to play that slog sweep shot, and already Ajmal played one maximum by playing that slog sweep shot from this end towards a deep square leg. So they wanted to repeat that stroke in this over. And the same bowler hit that one. Again, last slog sweep shot. This time he played it along the ground down to deep square like this. Oh, what a throw. What a throw. No chance at all for survive of the bowler, isn't it? Absolutely fantastic throw coming from the fielder. Afreed is the fielder down at the deep square leg region, has got a fantastic, is absolutely good arm. And Ajmal is back into pavilion. Good innings is played. Absolutely good innings. 20 runs in 14 deliveries. He suddenly will going to get a standing ovation from their teammates. A new batter is Ismail is a new batter coming to the middle. Timeout called by umpire so that one fielder need to be bring inside the ring. The mid-off, short cow point, short third man, short fine like short mid-wicket. Because of that punishment, 5 fielders inside the ring. Deep extra cover, long on, deep mid-wicket and deep square leg. 4 fielders outside the circle. This time he lofted, Ismail lofted with the direction of the wind. Ball is going and he got the distance. This is what the kind of treatment is required in this last over. Even the batsman playing his first delivery, but no option at all. He know exactly the dealing with the final over. They need to get that the big one, and he got that right from the middle of the bat, down to mid-wicket boundary for a 6. Have a look at that one. Just using his feet, couple of steps, coming down the track, and getting that one right from the middle of the bat. And of course, more than the power, I think the little bit wind which is flowing in the same direction, taking the ball into the fence. 60 for the loss of 4 wicket. This time we wanted to repeat that one, but Harris knows that need to come back very strongly in the next ball, so that he's not really giving such room for that batter to go for one more 6. His ball little bit away from the bat, so that batsman almost drags that one, faces the penalty for that, and catch has been completed there by Harris on his follow through. So 60 for the loss of 5 wicket. The small cameo from Ismail, and he got 6 runs in 2 balls with a strike rate of exactly 300. His jersey number also 3, and he added 2 zeros in front and behind that the strike rate. The 60 for the loss of 5 wicket. Another 3, and most not everyone has got jersey number 3 in this KGF. Nasir is the new batter in. Nasir again slog sweep, but protection is given for that slog sweep down at mid-wicket region. Just a single here for Nasir, and Scoobert moves on to 61 for the loss of 5 wicket. Now, last ball remaining. Azhar is the batter, will going to take the strike, and it's going to be the big challenge from Harris, how to stop this man not to get a big stroke. So he certainly wanted to finish the innings with a big shot,
And Harris knows that already they conceded 61 is a big score. They need to restrict that last delivery of the last over. Harris from the far end, right arm round the wicket. To Azhar. This is the bowler. He's now succeeded. Not only bowled the dot ball, run out taken place in the non-strikers, and good comeback by Harris in dedication. After that 6, he bowled a very tidy line. Have a look at the line. Absolutely perfect. Not giving any room at all for the batter Azhar to get any kind of big shot. That's it. Team KGF Kings finished their innings with the 61, and they set a target of 62 to win this match for the against team Bengaluru Bulls. And wait to see how Bulls will go into bounce back in their batting because they have to get 62 and need to bounce back like a Bulls. KGF and KGF Kings, correction, and KGF Kings managed to get the 61. Have a look at the scoreboard here, and the highest run getter is Ajmal. After a long time, he's back in the form. 21 valuable runs in 15 balls, but no other double figures here. The Azhar got 9 runs and all that single figure we can see in the scoreboard. And now it's going to be a bowling. The Bengaluru Bulls, the one is a success bowler. We can see that the 6 runs per on the Mazin is very impressive. He got a one wicket with 12 runs, but all are expensive. And very expensive is a 9.50 runs per over. The Harris was a little bit expensive, even though he picked up 1 wicket, but he conceded 19 runs at the economy of 9.50 runs per over. So that's the picture, the match summary, not the match summary, the innings summary of the team KGF. We are coming back to the innings of team Bengaluru Bulls. Just like I mentioned earlier, the Bengaluru Bulls need to bounce. Dhanyavad Satish. So a huge target in front of Bengaluru Bulls. 62 they have to score for victory in the stipulated 48 deliveries. That means in the stipulated 48 overs. And their innings now going to start. First ball of their innings is now coming up. पहली गेंद लेकर गेंदबाज तैयार. रिवर्स शॉट इम्प्रोवाइजेशन, लेकिन गेंद सीधे विकेट के पॉइंट फील्डर के हाथों में पहुंचे और इसी के साथ पहला विकेट गिर चुका है. He just played that one with a reverse shot, but not finds the gap as well. Look at this the replay. देखिए किस तरीके से गेंद को उछाला था और पॉइंट पर बेहतर तरीके से इस गेंद को लपक लिया गया. और इस विकेट के साथ विकेट नंबर 1 यहाँ पर गिर चुका है. 0 पर 1 विकेट खो चुका है यहाँ पर बेंगलुरु बुल्स. जहाँ तक लक्ष्य तक पहुँचने का सवाल है बेंगलुरु बुल्स का, तो एक बेहतर शुरुआत की उन्हें इस वक्त सख्त जरूरत है. यहाँ पर पहली गेंद पर विकेट गिर चुका है 0 पर.
नौशाद इस वक्त नए बल्लेबाज के रूप में क्रीज पर मौजूद और निश्चित रूप से यहाँ पर एक बेहतर बल्लेबाजी की सख्त ज़रूरत है बेंगरे बुल्स को अपनी पारी के पहली गेंद में पहला विकेट खोने के बाद। इस बीच निज़ाम अपनी पहली गेंद पर विकेट प्राप्त करने के बाद काफी उत्साहित नजर आते हुए ताइनात ओवर द विकेट। अगली गेंद रिवर्स शॉट, एक बार फिर से उसी दिशा में और एक बार फिर से विकेट गिर चुका है। अंसार के लिए लगातार दूसरा कैच और इसी के साथ दूसरा विकेट गिर चुका है। उसी तरह की गलती इस वक्त नौशाद ने दोहराई जो पिछले बल्लेबाज ने दोहराई थी। गेंद को रिवर्स शॉट खेलना चाहा लेकिन गेंद सीधे टॉप एज पर टकराने के बाद पहुंची गली फील्डर के हाथों में और इसी के साथ ये विकेट यहां पर गिर चुका है। दूसरा विकेट गिर चुका है 0 पर। बेंगरे बुल्स आर नाउ लुकिंग इन ट्रबल, इट्स नॉट फॉर 2। तो 2 गेंदे 2 विकेटें और स्ट्रेट अवे द बैट्समैन नाउ अंडर प्रेशर। और यहाँ पर नए बल्लेबाज इमरान का आगमन होता हुआ इस संदिग्ध बोर्ड पर और अपने ओवर की अगली गेंद लेकर हैट्रिक गेंद लेकर इस वक्त निजाम तैयार। ही इज ऑन अ हैट्रिक। दाहिना हाथ ओवर द विकेट, ये गेंद इस बार ड्राइव कर दिया खूबसूरती के साथ। रन इस वक्त नहीं लेना चाहते, मिड ऑफ पर गेंद पहुंचे। हालांकि नॉन स्ट्राइकर बल्लेबाज ने 2 कदम आगे जरूर बढ़ाए थे लेकिन सही तरीके से वापस भेजा इस वक्त स्ट्राइकर रन के बल्लेबाज इमरान ने और रन इस बीच बल्लेबाज को नहीं मिला। और फिर से एक बार गेंदबाज निजाम गेंदबाज इस वक्त आगे बढ़ाते हुए ये गेंद लेग स्टंप से बाहर की ओर निकलती हुई वाइड का इशारा अंपायर का और वाइड के इस रन के साथ स्कोर बढ़कर पहुंच चुका 3 रनों पर बिना किसी नुकसान के। 3 विदाउट लॉस इन द फर्स्ट ओवर। और जहां तक गेंदबाजी का सवाल है तो इस वक्त गेंदबाज निजाम अपनी ओर की अगली गेंद लेकर तैयार। दाहिने हाथ ऊपर द विकेट इस वक्त गेंदबाजी करते हुए ये गेंद ड्राइव किया स्ट्राइट डाउन द ग्राउंड लेकिन वहां पर मिसफील्ड और गेंद इस वक्त जब तक स्ट्राइट हिट एरिया पर फील्ड की जाती है, बैकअप की जाती है, बल्लेबाज के पास मौका था 1 रन प्राप्त करने का। ड्राइव किया था इस वक्त, मिड ऑफ फील्डर के हाथों से गेंद छूटी थी लेकिन बैकअप होता हुआ स्ट्राइट हिट एरिया पर लॉन्ग ऑफ और लॉन्ग ऑन के दरमियान और 1 रन के साथ स्कोर बढ़कर अब पहुंच चुका है 2 रनों पर 2 विकेट के नुकसान पर। 2 फॉर द लॉस ऑफ 2 विकेट इन द ओवर नंबर फर्स्ट इन प्रोग्रेस। एक बेहतर ओवर प्रगति पर इस वक्त निजाम का और अगली गेंद लेकर गेंदबाज इस वक्त तैयार। Swept and this time he finds the gap as well. 1 bounce, 2 bounce. It might be considered brilliantly stopped just inside the fence by the fielder. और इस बीच बल्लेबाज के पास मौका था 2 रन प्राप्त करने का। खूबसूरती के साथ गेंद को उस वक्त स्वीप किया था लेकिन उतनी ही बेहतर इन फील्डिंग डीप विकेट फील्डर द्वारा अपने पीछे की ओर दौड़ते हुए गेंद को उन्होंने रोका सीमा रेखा के अंदर। और देखिए किस तरीके से गेंद को उछाला था इस वक्त फील्ड क्लियर करते हुए और काफी लंबा दौड़ लगाने के बाद गेंद को रोका गया सीमा रेखा के अंदर। तो 2 रन सिर्फ बल्लेबाज को प्राप्त होते हुए और बेहतरीन स्ट्रोक इस वक्त लगता हुआ बासित के बल्ले से। और निजाम इस ओवर में अंतिम बार दाहिने हाथ ओवर द विकेट गेंदबाजी करते हुए ये गेंद इस बार लौट दिस टाइम दिस कुड बी अ चांस फॉर द फील्डर। इनफैक्ट ही अंडरनीथ द ओह ही ड्रॉप दैट वन एंड बासित सर्वाइव्ड। और बासित इस वक्त पूरी तरह उम्मीद छोड़ चुके थे और वहीं पर खड़े रहे और जैसे ही कैच छूटी मिड विकेट फील्डर के हाथों से बासित ने दौड़ना शुरू किया। देखिए यहाँ पर किस तरीके से हुआ था, कैच जैसे ही छूटी बासित दौड़े और 1 रन अपना पूर्ण करने में सफल। तो 3 विकेट हो सकते थे निजाम को अगर इस कैच को मिड विकेट फील्डर न पकते। तो यहाँ पर कैच छूट चुका है और स्कोर 5 रनों पर रुक चुका है 2 विकेट के नुकसान पर जबकि पहले ओवर की मुकम्मल यानी समाप्ति हो चुकी है। फर्स्ट ओवर कंप्लीटेड 5 ऑन द बोर्ड 2 विकेट्स लॉस्ट एंड नाउ 57 more runs now they have to score for victory in remaining 7 hours and the required run rate is now gone up to exactly 7.14.5 runs 8.14.5 runs per over. अंसार गोरी इस वक्त गेंदबाजी शुरू करते हैं और अंसार गोरी का जहां तक सवाल है आमतौर पर वो गोरी यंग बॉयज का प्रतिनिधित्व किया करते हैं। यहाँ पर फ्रेंचाइजी बेस्ड टूर्नामेंट है तो इस वजह से यहाँ पर
वो KGF की ओर से इस वक्त खेलते हुए और ओवर की पहली गेंद लेकर इस वक्त तैयार। दाहिने हाथ ओवर द विकेट इस वक्त गेंदबाजी करते हुए दाहिने हाथ के बल्लेबाज बासित इस वक्त सामना करने के लिए तैयार। फील्डिंग में जमावट यहाँ पर चलती हुई और ओवर की पहली गेंद लेकर अंसार। दाहिने हाथ ओवर द विकेट तैयार। Reverse shot, love that. This time, I think it might be fairly the wicket area and it might be considered of just inside the fence. 2 रन मिलेगा इस बीच। रिवर्स शॉट खूबसूरती के साथ गेंद को उछाला था बासित ने और गेंद को जब तक पीछे की ओर जाकर डीप एक्स्ट्रा कवर पर फील्डर फील्ड करे, बल्लेबाज के पास मौका 2 रन प्राप्त करने का और इन 2 रनों के साथ स्कोर बढ़कर अब पहुंच चुका है कुल मिलाकर 7 रनों पर 2 विकेट के नुकसान पर। 2 विकेट गिर जाने के बाद बंगाल बुल्स के ऊपर दबाव इस वक्त साफ नजर आता हुआ और निस्संदेह यहाँ पर एक साझेदारी की उन्हें सख्त जरूरत है। और इस बीच अंसार अपनी ओर की अगली गेंद लेकर तैयार। दाहिने हाथ ऊपर द विकेट इस वक्त गेंदबाजी करते हुए दाहिने हाथ के बल्लेबाज बासित के लिए ये गेंद इस बार गेंद को उछालना चाह नॉट कनेक्टेड दैट वन प्रॉपरली इनफैक्ट दे गॉन थ्रू फॉर अ सिंगल और 1 रन यहाँ पर पूर्ण कर चुके हैं और 1 रन के साथ स्कोर बढ़कर पहुंच चुका है 8 रनों पर 2 विकेट के नुकसान पर। इट्स 8 फॉर द लॉस ऑफ 2 विकेट इन द ओवर नंबर 2 इन प्रोग्रेस। The equal battle is now continuing here. शाम के 4:50 यहाँ पर बच चुके हैं। निस्संदेह यहाँ पर दर्शकों की तादाद काफ़ी हद तक बढ़ चुके हैं। मैदान लगभग दर्शकों से भर चुका है और एक बेहतरीन श्रृंखला यहाँ पर एक शानदार प्रगति करते हुए ये गेंद लॉफ्टेड एंड दिस टाइम ही गॉट द डिस्टेंस। यस इट डज। 6 into the account of the right-handed batsman. इमरान के बल्ले से छक्का लग चुका है। हवा लोग कितनी सीधा रिप है, देखिए किस तरीके से गेंद को उछाला था। बिट ऑफ द बैट कनेक्टेड एंड डिस्पैच्ड इट इन अ स्टाइल लवर लॉग ऑन फेस फॉर अ मैसिव वन। और इस छक्के के साथ बंगाल बुल्स आर नाउ बैक इन द गेम अ लिटिल बिट और अंसार इस वक्त गेंदबाजी आगे बढ़ाते हुए द बॉलर स्ट्रेट अवे लुकिंग इन अंडर प्रेशर। तो देखना यह कि किस तरह इस वक्त अंसार अगले गेंदों में कम बैक करते हैं। अपनी ओर की अगली गेंद लेकर तैयार। दाहिने हाथ ओवर द विकेट ये गेंद इस बार गेंद एक बार फिर से स्ट्रेट डाउन द ग्राउंड। ब्रिलियंट स्टॉप, एब्सोल्युटली ब्रिलियंटली सेव्ड। डाइविंग लगाते हुए अपनी बाईं और 20 गज के दायरे के अंदर गेंद को रोका, वरना निश्चित रूप से ये गेंद सीमा रेखा को पार कर सकते थे। अजमल जो फील्डर थे जिन्होंने गेंद को बेहतरीन तरीके से रोका, देखिए किस तरीके से डाइविंग एफर्ट से गेंद को रोका था। और अगर थोड़ा सा भी मिसजजमेंट होता तो गेंद सीमा रेखा को पार कर सकते क्योंकि कोई बैकअप नहीं था वहां पर लॉग ऑफ पर। और मिड ऑफ पर इस गेंद को बेहतरीन तरीके से रोका गया अजमल द्वारा। अगली गेंद अंसार की, यह गेंद हल्के से गेंद को पुश किया, तेजी के साथ रन के लिए दौड़ पड़े और 1 रन बल्लेबाज दौड़कर पूर्ण कर चुके और 1 रन के साथ स्कोर बढ़कर अब पहुंच चुका है कुल मिलाकर 16 रनों पर 2 विकेट के नुकसान पर। 16 फॉर द लॉस ऑफ 2 विकेट। स्टिल अ बॉल लेफ्ट इन दिस ओवर. ಅಲ್ಲಿ ಪ್ರಕಾಶ್ ಕುಪ್ಪಲ ವಾರಿಯರ್ಸ್ ತಂಡದ ಹಲವು ಸದಸ್ಯರ ಹಸ್ತಾಕ್ಷರ ದಾಖಲಿಸಲು ಬಾಕಿ ಇದೆ. ದಯವಿಟ್ಟು ಕೂಡಲೇ ವೇದಿಕೆಯಲ್ಲಿ ಸಂಪರ್ಕಿಸಿ ತಮ್ಮ ಹಸ್ತಾಕ್ಷರಗಳನ್ನು ನೋಂದಾಯಿಸಬೇಕಾಗಿರುವ ವಿನಂತಿ ಅಫಿಷಿಯಲ್ ಹಾಳೆಯಲ್ಲಿ. This time driven that one by Basi down to avoid his long on. In fact they're looking for the second but won't get it. और सिर्फ एक मात्र रन उनके और टीम के खाते में जुड़ता हुआ. 2 overs completed, 17 on the board. Bengal Bulls recovered a lot after being a shackling start. And a fantastic third wicket partnership is now building up between Basit and Imran. 17 runs already added in 1.4 overs. That means in 10 deliveries. And now the equal battle is now on. So fantastic tournament. Tulunad Cricket League Season 1 2024 will be known as Mini KPL, which proudly presented by Dharini Electronics and Furnitures BC Road. With the slogan of the fight is on, let the game begin. And this tournament is now progressing along nicely in the name of Tulunadu Cricket League Season 1 2024. What a fantastic tournament organized by the organizers of this tournament. So match number 6 of the day 2 of this prestigious cricket tournament is now progressing here. तीसरा ओवर साहिल लेकर इस वक्त तैयार. स्ट्राइक इस वक्त लेते हुए इमरान. 2 ओवर के खेल के पश्चात फील्डिंग के प्रतिबंध हट चुके हैं. पावर प्ले समाप्त हो चुका है और फील्डर इस वक्त मैदान पर छा चुके हैं. ओवर की पहली गेंद लेकर गेंदबाजी इस वक्त तैयार. दाहिने हाथ ओवर द विकेट गेंदबाजी करते हुए ये गेंद इस बार लेग कटर गेंद थी. फैंटास्टिक डिलीवरी, जस्ट मिसिंग आउटसाइड द ऑफ स्टंप एट द लास्ट मोमेंट.
रन्स नहीं मिलेंगे. 45 runs to get from 36 deliveries. The equal battle is now on. And now 35 balls left and 45 more runs now they have to score for victory. तो इस वक्त गेंद की परीक्षा करने के बाद एक बार फिर से गेंद को लौटाते हुए गेंदबाज के हाथों में, और गेंदबाज साहिल गेंदबाजी इस वक्त आगे बढ़ाते हुए दाहिने हाथ के बल्लेबाज इमरान के लिए अगली गेंद लेकर तैयार. ये गेंद ड्राइव किया खूबसूरती के साथ, गेंद पहुंची डीप कवर पॉइंट पर, स्क्वायर ऑफ द विकेट गेंद को खेला था और 1 रन के साथ स्कोर बढ़कर पहुंच चुका है 18 रनों पर 2 विकेट के नुकसान पर. 18 फॉर द लॉस ऑफ 2 विकेट. एक बेहतरीन एक्सक्विजिट लाइव टेलीकास्ट बिद्रा मीडिया चैनल द्वारा किया जा रहा है. यूट्यूब चैनल पर जनाब इरफान इनके सारथ्य में न सिर्फ देश में बल्कि विदेशों में भी कई हजार दर्शक इस श्रृंखला का सीधा प्रसारण देखते हैं. सबसे ज़्यादा सब्सक्राइबर्स प्राप्त करने वाली यूट्यूब चैनल बिद्रा मीडिया. और जहाँ तक अगली गेंद का सवाल है, इस बार गेंद को खेलना चाहा, लगभग बल्ले का बाहरी किनारा, 1 रन पॉइंट पर गेंद पहुंचा और जब तक गेंद को फीड किया जाता 1 रन का इजाफा हो चुका. 19 फॉर द लॉस ऑफ 2 विकेट. 3rd ओवर इन प्रोग्रेस. स्टिल द इक्वल बैटल इज नाउ ऑन. साहिल अपनी ओर की अगली गेंद लेकर तैयार, दाहिने हाथ ऊपर द विकेट कमेंटेटर बॉक्स एंड की ओर से गेंदबाजी करते हुए. यह गेंद ड्राइव किया गेंद को इस वक्त एक्स्ट्रा कवर पर, लेकिन फील्डर वहां पर मौजूद है. लेग कटर गेंद थी, दूसरे रन के लिए बल्लेबाज दौड़ पड़े. थ्रो इस वक्त पहुंचा जरूर, लेकिन इससे पहले बल्लेबाज के पास मौका था दूसरा रन पूर्ण करने का. लेग कटर गेंद पर इस वक्त ड्राइव किया था, फ्रंट फुट पर जाने के बाद खूबसूरती के साथ वहां पर थोड़ी सी हड़बड़ाहट होती हुई फील्डर के बीच. और जहां तक सवाल है रनों का, तो 2 रन यहाँ पर इसका फायदा उठाकर दोनों बल्लेबाज पूर्ण करते हुए. 21 नाउ. गेंदबाज ड्रिवन डाउन टेक्स्ट कवर, काउंटर फॉर क्विक सिंगल एंड गेट इट कंफर्टेबली. 22 नाउ फॉर द लॉस ऑफ 2 विकेट. Still a ball left in this over. 5 runs already scored from the 5 deliveries, and this is turning out to be a good over in KGF's point of view. और गेंदबाज साहिल इस ओवर में अंतिम बार. Just want to play reverse shot, not succeeded. Wide declared by umpire. The ball was missing 2 for Asadi off stump. Single run added. 23 for the loss of 2 wickets now. Still a ball left in this over. और इस ओवर में अंतिम बार गेंदबाज तैयार. Oh, terrific. This is an absolutely outstanding leg cutter delivery. और स्वयं गेंदबाज के साथ साथ विकेट कीपर भी चकित रह गए कि गेंद स्टंप्स पर क्यों नहीं टकराई. एब्सोल्युटली फैंटास्टिक लेग कटर डिलीवरी. हैव अ लुक एट दिस इन द रिप्ले. देखिए किस तरीके से गेंद घुमाव ली थी और आखिरकार स्टंप से 1 या 2 इंच पर दूरी पर निकलती हुई, और इस गेंद पर बल्लेबाज बाल बचते हुए. बेहतरीन ओवर की समाप्ति इस वक्त साहिल की, जिसमें सिर्फ 6 रन बने. 6 रन स्कोर फ्रॉम दिस ओवर. And after 3 overs, Bengal Bulls are 23 for 2 with the 39 runs far from their victory and 30 balls left in their innings. Record run rate exactly 7.80 runs per over. तो अंसार इस वक्त गेंदबाजी शुरू करते हुए और पहले ओवर में काफ़ी रन प्रदान करने के बाद उन पर विश्वास रखते हुए उनके दूसरा ओवर इस वक्त सौंपा है केजीएफ किंग्स के कप्तान ने. और देखना यह है कि वो इस भरोसे को किस हद तक बरकरार रख पाते हैं. फील्डिंग में जमावट इस वक्त चलती हुई और सामना करने के लिए तैयार दाहिने हाथ के बल्लेबाज इमरान. 30 रन तीसरे विकेट के लिए जुड़ चुके. 23 रन ऑलरेडी एडेड फॉर द थर्ड विकेट सोफा. पहली गेंद अंसार की दाहिने हाथ ओवर द विकेट. Again, lofted, this time into the gap, 1 bounce and into the fence. That is an outstanding struck. लॉन्ग ऑफ पर फील्डर मौजूद थे, डीप एक्स्ट्रा कवर फील्डर मौजूद थे, लेकिन उन दोनों के बीच गेंद को खूबसूरती के साथ निकाला इस वक्त इमरान ने. देखिए किस तरीके से स्क्वायर ऑफ द विकेट गेंद को इस वक्त पंच किया था और गेंद गैप पर जाते हुए एक्स्ट्रा कवर सीमा रेखा से बाहर. आफ्टर फर्स्ट बाउंस पहले टिप्पे के बाद 4 रनों के लिए बेहतरीन स्ट्रोक. और इस चौके के साथ स्कोर बढ़कर पहुंच चुका है 27 रनों पर. 27 फॉर द लॉस ऑफ 2 विकेट. Still 5 balls left in overall calculation in their innings.
Still 5 balls left in this over. In fact, that means to conclusion of the fourth over. और गेंदबाज इस वक्त तैयार रहा दाहिने हाथों पर द विकेट गेंदबाज इस वक्त आगे बढ़ाते हुए दाहिने हाथ के बल्लेबाज के लिए ये गेंद ड्राइव किया एक बार फिर से गेंद पहुंची इस वक्त डीप कवर पॉइंट पर 1 रन बल्लेबाज को मिलेगा दूसरे रन के लिए बल्लेबाज दौड़ पड़े स्ट्राइक रन पर थ्रो पहुंचा विकेट कीपर मंसूर के हाथों में लेकिन इससे पहले कि थ्रो पहुंचे बल्लेबाज तेज रनिंग द विकेट बिटवीन द विकेट द्वारा दूसरा रन पोर्ट को स्क्वायर ऑफ द विकेट गेंद को पंच किया था अजमल ने डाइविंग जरूर लगाई कवर पॉइंट पर लेकिन गेंद उनके बाईं ओर से निकलते हुए और जब तक गेंद को बैकअप किया जाता 2 रनों का इजाफा हो चुका है 29 for 2 नाउ अंसार अपनी ओर की अगली गेंद लेकर तैयार दाहिने हाथ ओवर द विकेट गेंदबाजी करते धीमी गेंद तेज बार गेंद को उछाला हवा में ब्रिलियंट बट अनएबल टू ग्रैब दैट वन दिस इज एन आउटस्टैंडिंग एफर्ट मेड बाय अजमल अगर इस कैच को वो लपक लेते तो निस्संदेह टूर्नामेंट का सर्वश्रेष्ठ कैचेस में से एक कहलाता तो देखिए किस तरीके से गेंद को खेला था और किस तरीके से गेंद को डाइविंग लगाए थे अंतिम अक्षर में अजमल उनका संपूर्ण शरीर हवा में था एब्सोल्युटली फैंटास्टिक लुक एट द एफर्ट दिस इज एन मैग्निफिसेंट एफर्ट मेड बाय द कवर पॉइंट फील्डर अजमल लेकिन अंतिम अक्षर में यहां पर गेंद को लपक नहीं पाए और इस वजह से बल्लेबाज इस गेंद पर बार बार बचते हुए और बिद्रा मीडिया पर देखिए किस तरीके से बार बार इस कैच के प्रयत्न को दिखाया जा रहा है निस्संदेह आउटस्टैंडिंग एफर्ट 100% एफर्ट यहाँ पर उन्होंने की थी लेकिन गेंद को लपक नहीं पाए और एक रन इस बीच बल्लेबाज को प्राप्त होता है 30 फॉर द लॉस ऑफ 2 विकेट तो अगली गेंद लेकर गेंदबाज इस वक्त तैयार फील्डिंग में कुछ हद तक जमावट चलती क्रॉस एंगल से देखिए दिखाया जा रहा है एब्सोल्युटली ब्रिलियंट तो इस वक्त अगली गेंद के लिए गेंदबाज इस वक्त तैयार अंसार सामना करते हुए बासित फील्डिंग का मुआयना इस वक्त करते हुए बासित 8 रनों के व्यक्तिगत स्कोर पर बल्लेबाजी करते हैं इमरान 20 रनों के व्यक्तिगत स्कोर पर बल्लेबाजी करते हुए और ये गेंद रिवर्स शॉट गेंद को खेलना चाहा गेंद को ठीक तरह से खेल नहीं पाए लेकिन 1 रन उन्हें जरूर मिला और 1 रन के साथ स्कोर बढ़कर पहुंच चुका है कुल मिलाकर 31 रनों पर 31 So fantastic partnership is now building up for the third wicket between these two batsmen, Imran and Basit. Especially Imran looking very attacking mood at the situation. और इस वक्त अगली गेंद लेकर अंसार तैयार दाहिने हाथ ओवर द विकेट गेंदबाजी करते हुए दाहिने हाथ के बल्लेबाज इमरान के लिए ये गेंद हल्के से जस्ट वेटिंग टू द बॉल टू कम ऑन टू द बैट इनटू द प्लेड दैट वन इनटू द विकेट एरिया स्टीयर किया था हल्के से ऑफ कटर गेंद पर 1 रन का इजाफा 32 नाउ 25 बॉल्स लेफ्ट 30 रन्स रिक्वायर्ड द मैच इज नाउ इक्वली बैलेंस्ड और इस ओवर में अंतिम बार इस वक्त अंसार गेंदबाजी आगे बढ़ाते हुए सामना इस वक्त करने के लिए तैयार बासित तो इस वक्त बल्लेबाज के बल्ले का बैट का माप यहां पर लेते हुए अंपायर रोलैंड पिंटो और बिल्कुल सही सलामत उनके लिए माप बिल्कुल बराबर है मेजरमेंट जिसे अंग्रेजी में कहते हैं और इस बीच गेंदबाज अंसार इस ओवर में अंतिम बार दाहिने हाथ ओवर द विकेट बासित के लिए left it this time I think it could be taken mid off fielder getting underneath it and he took the catch successfully लॉन्ग ऑफ के ऊपर से गेंद को उछालना चाहते थे लेकिन इस बार ऐसा कहना पड़ेगा नॉट क्वाइट गेट दैट वन फ्रॉम द मिडल ऑफ द बैट हैव अ लुक एट दिस इन द रीप्ले गेंद इस वक्त टॉप एज पर टकराई और मिड ऑफ 20 गज के कुछ बाहर इस कैच को लपक लिया गया तो बासित का विकेट गिर चुका है और 32 रन की साझेदारी तीसरे विकेट के लिए टूट चुके 32 रन थर्ड विकेट पार्टनरशिप हैज बीन केम टू एन एंड बासित is now departs after playing a good innings for their side and now Bengal Bulls are 32 for 3 after 4 overs 30 needed in remaining 4 overs 30 रन चाहिए बचे हुए 24 गेंदों में in 24 balls with a required run rate of exactly 7.50 runs per over 7 विकेट्स होना चाहिए 7 विकेट्स they got in their hand और देखते हैं इन बचे हुए 4 ओवर में उनके पारी में क्या होता है तो इससे पहले कि 5वां ओवर प्रारंभ हो माइक्रोफोन पर अब मैं आगे का आंखों देखा सुनाने के लिए राज्य भाषा कन्नड़ में और राज्य भाषा कन्नड़ में राघु मटपाड़ी को मैं आगे का आंखों देखाल सुनाने के लिए बुलाना चाहूंगा आगे का आंखों देखाल सुनाने के लिए बचे हुए 4 ओवर में आइए राघु धन्यवाद थैंक यू
ಧನ್ಯವಾದಗಳು ಗೋಪಿ ಅವರೇ. ಬಹಳಷ್ಟು ಹೋರಾಟದ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬೆಂಗ್ರೆ ಬುಲ್ಸ್ 32ಕ್ಕೆ 3, ಇನ್ನು 24 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಒಂದು 62 ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಕ್ಕಂಥ ಬೆಂಗ್ರೆ ಬುಲ್ಸಿನ ತಂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದೆ ಕೂಡ. ಇಮ್ರಾನ್ ಮತ್ತು ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಿರ್ತಕ್ಕಂಥ ಆಟಗಾರ ವಿಕೆಟ್ ಬಲವಾದ ಮನವಿ ತನ್ಮೂಲಕವಾಗಿ ಅಂಪೈರ್ ಇಂದ ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. LBW ಮತ್ತೆ ವಿಕೆಟ್ ಪತನ. ಇಮ್ರಾನ್ ಹುದ್ದಾರಿ ನೆಲಕ್ಕೆ ಉಳ್ತಾ ಇದೆ. ಇವಾಗ ಬೆಂಗ್ರೆ ಬುಲ್ಸಿನ ಅನುವಾದ ಆಟವನ್ನು ದಾಟಿರ್ತಕ್ಕಂಥ ಇಮ್ರಾನ್ ಹುದ್ದಾರಿ ಆಘಾತದ ಬಳಿಕ ಈಗ ಹೊಸ ದಾಂಡಿಗನ ಸೇರ್ಪಡೆ ಕೂಡ ಕಾರ್ತಿಕ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ. 62 ಉತ್ತರವಾಗಿ 32 ಓಟವನ್ನು ಬಹಳಷ್ಟು ಉತ್ತಮ ರೀತಿಯಾಗಿ ಆಡಿದಂಥ ಒಂದು ತಂಡ 4 ವಿಕೆಟ್ ನಷ್ಟವನ್ನು ಕಂಡುಕೊಳ್ತಾ ಇದೆ. ಇನ್ನು 23 ಎಸೆತ 30 ಓಟಗಳ ಅವಶ್ಯಕತೆ. ಬಿಗು ಹೋರಾಟದ ಪಂದ್ಯಾಟವನ್ನು ಈಗಾಗಲೇ ವೀಕ್ಷಿಸ್ತಕ್ಕಂಥ ಈ ಒಂದು ಗ್ರೌಂಡ್ ಸ್ವಲ್ಪ ಮಟ್ಟಿಗೆ ಹೌಸ್ಫುಲ್ ಆಗ್ತಾ ಇದೆ. ಆ ನಿಟ್ಟಲ್ಲಿ ಅದ್ಯಾವ ತಂಡ ಜಯವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ. ಇಮ್ರಾನ್ LBWಗೆ ಬಲಿಯಾದ್ರು. ಇಲ್ಲಿ ಮತ್ತೆ ಸಾಹಿಲ್ ಎಸ್ಗಾರ್ ಭಾಗದಲ್ಲಿ ಕಾರ್ತಿಕ್ ಸಂದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಕಾರ್ತಿಕ್ ಖಾತೆ ಆರಂಭ. ತಂಡದ ಮೊತ್ತ 33 ಓಟಗಳು. ಇನ್ನು ಕೂಡ 22ಕ್ಕೆ 29 ಗುರಿ. 22 ಬಾಲ್ಸ್ ರಿಮೈನ್ ನೌ, 29 ರನ್ಸ್ ಟು ಬ್ಯಾಟ್. ಮತ್ತೆ ಸಾಹಿಲ್ ಔಟ್ ರೈಜ್ ಆಗ್ತಾ ಇದೆ. ಗಲಿಬಾದಲ್ಲಿ ಓಟಗಳು ಅವಕಾಶ ಮಾಡಿಕೊಟ್ರು. 1 ಓಟಗಳ ಪೂರೈಕೆಯು ಕೂಡ. ಸ್ಕೋರ್ 34 ಫಾರ್ 4. ಲಾಸ್ಟ್ 3 ಬಾಲ್ಸ್ ಆರ್ ರಿಮೈನ್ ನೌ. ಸಾಹಿಲ್ ಓವರ್ ಮುಕ್ತಾಯಕ್ಕಾಗಿ KGF ಕಿಂಗ್ಸ್ ವರ್ಸಸ್ ಬೆಂಗ್ರೆ ಬುಲ್ಸಿನ ಹೋರಾಟದ ಪಂದ್ಯ ಸಾಗ್ತಾ ಇದೆ. 21ಕ್ಕೆ 28 ಅವಶ್ಯಕತೆ. ಕಾರ್ತಿಕ್ ಹಸಂದ ಚೆಂಡು ಅಂತಿಮ ಹಂತದಲ್ಲಿ ದಾಂಡನ ಸವರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟು ಒಂದು ಕರಾರುವಕ್ಕಾದ ಸಾಹಿಲ್ ದಾಖಲಿಸ್ತಾ ಇದ್ದಾರೆ. ಬೆಂಗ್ರೆ ಬುಲ್ಸ್ 35ಕ್ಕೆ 4. ಬಿಗು ಹೋರಾಟ 50-50 ಆಗಿ ಸಾಗ್ತಾ ಇದೆ. KGF ಕಿಂಗ್ಸ್ ಮತ್ತು ಬೆಂಗ್ರೆ ಬುಲ್ಸಿನ ಒಂದು ಪಂದ್ಯಕೂಟ. ಮತ್ತೆ ಸಾಹಿಲ್ 5ರ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ತನ್ಮೂಲಕವಾಗಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಹರೀಶ್ ಮುಖಾಂತರವಾಗಿ 1 ಓಟಗಳ ಪೂರೈಕೆಯು ಕೂಡ. ಸ್ಕೋರ್ 36. ಚಾಲ್ತಿಯ 5ನೇ ಓವರ್ನಲ್ಲಿ ಮತ್ತೆ ಸಾಹಿಲ್ ಅಂತಿಮ ಚೆಂಡು ಬಹಳಷ್ಟು ಉತ್ತಮ ಗೋಟ ರಕ್ಷಣೆಯನ್ನ ಮನ್ಸೂರ್ ಮಾಡಿದ್ರು. ಇವಾಗ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಿಟ್ಟಲ್ಲಿ ತೃತೀಯ ನೇತ್ರಕ್ಕೆ ಮೊರೆ ಹೋದಂತ ಗ್ರೌಂಡ್ ಅಂಪೈರ್ಸ್ಗಳು ಅದ್ಯಾವ ತೀರ್ಮಾನ ಹೊರ ಬೀಳ್ತದೆ ಕಾದು ನೋಡಬೇಕಾಗಿದೆ. ತುಳುನಾಡು ಕ್ರಿಕೆಟ್ ಲೀಗಿನ ಮೊದಲ ಆವೃತ್ತಿಯಲ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕಾಗಿದೆ. 10 ತಂಡಗಳ ಪೈಕಿ ಇಲ್ಲಿ ಹೋರಾಟದ ಪಂದ್ಯಾಟಗಳು ಮತ್ತೆ ಮುನ್ನುಡಿಯನ್ನು ಬರಿತಾ ಇದೆ. ಈ ಮಾದರಿ ಒಂದು ಪಂದ್ಯಾಕೂಟದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಂತ ಆಟಗಾರರು ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ. ಥರ್ಡ್ ಅಪ್ ಅಡಿಷನಲ್ ಪ್ಯಾಂಡಿಂಗ್. ನಾಟ್ ಔಟ್ ಎನ್ನುವ ಸೂಚನೆ ಬರ್ತಾ ಇದೆ. ಯಾವುದೇ ಆಘಾತವಿಲ್ಲ. ಬೆಂಗ್ರೆ ಬುಲ್ಸ್ ಇಲ್ಲಿ ಆಟಗಾರರು ಸೇಫ್ ಆಗ್ತಾರೆ. 5 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 36ಕ್ಕೆ 4. ಇನ್ನು ಜಯಕ್ಕಾಗಿ 18 ಎಸೆತ 26 ಓಟಗಳ ಅವಶ್ಯಕತೆ. ಅಂಡರ್ ಆರ್ಮ್ ಕ್ರಿಕೆಟ್ ನಲ್ಲಿ ಬಹಳಷ್ಟು ಮಂದಿ ಅತ್ಯುತ್ತಮ ಪಂದ್ಯಾಕೂಟದಲ್ಲಿ ಸರಣಿ ಶ್ರೇಷ್ಠರಾಗಿ ಬೈಕ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರರಿದ್ದಾರೆ. ರಿಯಾಜ್ ಗೋರಿ, ಇಮ್ತಿಯಾಜ್, ಶಾಕಿರ್ ಎಂಕೆ, ರಿಯಾಜ್ ಎನ್ನಂ ಈ ರೀತಿಯ ಒಂದು ಅನುಭವದ ಆಟವನ್ನು ದಾರಿಯವರ ಮುಖಾಂತರವಾಗಿ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ ಬೈಕ್ ಅನ್ನು ಪಡ್ಕೊಂಡ್ರು. ಇಲ್ಲಿ ಮತ್ತೆ ಹೊಸ ಬೌಲರ್ನ ಪರಿಚಯ ಮಾಡ್ತಾ ಇದೆ ನೌಶಾದ್. ಚಾಲ್ತಿಯ 6ನೇ ಓವರ್ಗಾಗಿ 36ಕ್ಕೆ 4 ಬೆಂಗ್ರೆ ಬುಲ್ಸಿನ ತಂಡ. ನೌಶಾದ್ ಎಸೆದ ಚೆಂಡು ಹೊರ ತಿರುವಿಕೆಲ್ಲ ಕಾಣ್ತಾ ಇದೆ. ವೈಟ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಮುಖಾಂತರವಾಗಿ ಬೆಂಗ್ರೆ ಬುಲ್ಸಿಗೆ ಇಲ್ಲಿ ಎಕ್ಸ್ಟ್ರಾ ಸೋಟುಗಳನ್ನು ನೀಡ್ತಾ ಇದ್ದಾರೆ ಕಿಂಗ್ಸ್ KGF ತಂಡ. 37ಕ್ಕೆ 4
ಬಹಳಷ್ಟು ರಕ್ಷಣಾತ್ಮಕ ಆಟ, ತಟ್ಟಿಮಟ್ಟಿ ಓಟವನ್ನು ದಾಖಲಿಸಿದ್ರು. ತನ್ಮೂಲಕ ಎರಡನೇ ಓಟಗಳ ಪ್ರಯತ್ನ, ತನ್ಮೂಲಕವಾಗಿ ಅತ್ಯುತ್ತಮ ಥ್ರೋ ಕೂಡ. ಇಲ್ಲಿ ರನ್ಔಟ್ ಮಾಡುವಂತ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು. ಇಲ್ಲಿ ಬ್ಯಾಂಗ್ರಾ ಬುಲ್ಸ್ ಹೊಂದಾಣಿಕೆ ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಇವಾಗ ರನ್ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 10 ತಂಡಗಳು ಆಡಿದಂತ ಒಂದು ಈ ಪಂದ್ಯಕೂಟ ಇಲ್ಲಿ ಬಿಗು ಹೋರಾಟದ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಬಹಳಷ್ಟು ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈತ ಮತ್ತೆ ಹೊಸ ದಾಂಡಿಗಳ ಸೇರ್ಪಡೆ ಆಗ್ತಾ ಇದೆ ಅಂಕಳ ಭಾಗದಲ್ಲಿ. ಟಾರ್ಗೆಟ್ 62ರ ಹೋರಾಟವನ್ನು ಬ್ಯಾಂಗ್ರಾ ಬುಲ್ಸ್ 37ಕ್ಕೆ 4. ಪ್ರೇಕ್ಷಕರು ತುದಿಗಾಲಲ್ಲಿ ಪಂದ್ಯಾಟದ ವೀಕ್ಷಕರಾಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮ ಸ್ವಾಗತ ಬಯಸ್ತಾ 5ನೇ ಓವರ್ 6ನೇ ಓವರ್ ಚಾಲ್ತಿಯಲ್ಲಿ ಈ ತರಬಂದ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಹೈ ಶಾಟ್ ದಾಖಲಿಸಿದ್ರು. ಮತ್ತೆ ವಿಕೆಟ್ ಪತನ. ಬ್ಯಾಂಗ್ರಾ ಬುಲ್ಸಿನ ವಿಕೆಟ್ 4ಕ್ಕೆ ಉಳ್ತಾ ಇದೆ. ಪ್ರಗತಿಯಲ್ಲಿ 2 ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಬ್ಯಾಂಗ್ರಾ ಬುಲ್ಸ್ ಇಲ್ಲಿ ಜಯಕ್ಕಾಗಿ 16 ಎಸೆತ 24 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಆದ್ರೂ ಕೂಡ ಸುಲಭದ ಕ್ಯಾಚ್ ಕೈಸಿರ ಮುಖಾಂತರವಾಗಿ ವಿಕೆಟ್ ಪತನವನ್ನು ಕಂಡುಕೊಂಡ್ರು. 38ಕ್ಕೆ 6 ಅಮೂಲ್ಯ ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ ಕೂಡ. ಮಜೀಮ್ ಬ್ಯಾಂಗ್ರಾ ಬುಲ್ಸಿನ ಪರವಾಗಿ ಇವಾಗ ಬರ್ತಾ ಇದ್ದಾರೆ. ತಂಡದ ಪರವಾಗಿ ಅತ್ಯುತ್ತಮ ಓವರ್ಗಳನ್ನು ಸಂಘಟಿಸಿರ್ತಕ್ಕಂಥ ಯುವ ಆಟಗಾರ ಮಜೀನ್. 16ಕ್ಕೆ 24 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 16-24. ಬಹಳಷ್ಟು ಕುತೂಹಲಕಾರಿಯಾಗಿ ಪಂದ್ಯ ಸಾಗ್ತಾ ಇದೆ. ಕಾರ್ತಿಕ್ ಒಂದೆಡೆ, ಮಾಜಿನ್ ಇನ್ನೊಂದೆಡೆಯಲ್ಲಿ. ಈ ತರ ಮಧ್ಯೆ ಎಸಂದ ಚೆಂಡು ಔಟ್ ಸೈಡ್ ಲೆಗ್ ಸ್ಟಂಪ್ ಅನ್ನೋ ಸೂಚನೆ, ವೈಟ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡಂತ ಬ್ಯಾಂಗ್ರಾ ಬುಲ್ಸಿನ ಮೊತ್ತ 39 ಓಟಗಳು. ಈ ಬಾರಿ ಕೂಡ ಬಹಳ ಶುದ್ಧವಾದ ಹೊಡೆತವನ್ನ ದಾಖಲಿಸಿದ್ರು. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ 1 ಓಟಗಳ ಪೂರೈಕೆಯೂ ಕೂಡ. ಸ್ಕೋರ್ 40. ಇನ್ನು ಕೂಡ 22 ಓಟಗಳ ಅವಶ್ಯಕತೆ. 15-22. ಈ ತರ ಮಧ್ಯೆ ನೌಷಾದ್ ಅಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ, ಈ ರೀತಿಯ ಒಂದು ವಿಕೆಟ್ ಆ ಎಸೆತಗಳು ತಂಡಕ್ಕೆ ಆಸರೆ ಆಗ್ತಾ ಇದೆ. ಬ್ಯಾಂಗ್ರಾ ಬುಲ್ಸ್ 40ಕ್ಕೆ 6. ಕಾರ್ತಿಕ್ ಎಸೆದ ಚೆಂಡು, ಮತ್ತೆ ಬೌಲರ್ಸ್ ಬ್ಯಾಕ್ ಡ್ರೈವ್. 1 ಓಟಗಳ ಪೂರೈಕೆಯೂ ಕೂಡ ಮಿಡಾನ್ ಭಾಗದಲ್ಲಿ 1 ಓಟಗಳ ಪೂರೈಕೆ ಮುಖಾಂತರವಾಗಿ ಅಂತಿಮ ಒಂದು ಚೆಂಡು ಬಾಕಿ ಇದೆ 6ನೇ ಓವರ್ನ ಮುಕ್ತಾಯಕ್ಕಾಗಿ. 41ಕ್ಕೆ 6. 13-21 ಗುರಿ. 13 balls remain now, 21 runs required. ಮತ್ತೆ ನೌಷಾದ್ ಈ ತರ ಮಧ್ಯೆ ಬಹಳ ಸುತ್ತಮುತ್ತ ಹೊಡೆತ, ಡಿಪ್ಯಾಕ್ಸ್ ಕವರ್ಸ್ ನಲ್ಲಿ ಚೆಂಡು ಕ್ಷೇತ್ರ ರಕ್ಷಣೆ ಮಾಡಿದ್ರು. 2ನೇ ಓಟ ಈ ಹಂತದಲ್ಲಿ ಪೂರೈಕೆ ಮಾಡಿದಂತ ಮಜೀನ್. ಇಲ್ಲಿಗೆ 6 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 43 ಓಟಗಳು. ಇನ್ನು ಜಯಕ್ಕಾಗಿ 12 ಎಸೆತ 19 ಓಟಗಳ ಅವಶ್ಯಕತೆ. ಅದ್ಯಾವ ರೀತಿಯಾಗಿ ಒಂದು ಜಯ ಅಪಜಯ ಪಾಲಾಗುತ್ತೆ ಕಾದ್ ನೋಡಬೇಕಾಗಿದೆ. ಬ್ಯಾಂಗ್ರಾ ಬುಲ್ಸ್ ದಾಂಡಿಗತನದಲ್ಲಿದ್ರೆ KGF ಕಿಂಗ್ಸ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ. ಈತ ಮತ್ತೆ 7ನೇ ಓವರ್ಗಾಗಿ ನಿಜಾಮ್ ಅವರನ್ನು ಪರಿಚಯ ಮಾಡುವಂತ ಪ್ರಯತ್ನಗಳು. ಈ ಪಂದ್ಯಾಟದ ನೇರ ಪ್ರಸಾರ ಬಹಳಷ್ಟು ಚಂದಾದಾರನ್ನು ಹೊಂದಿರತಕ್ಕಂಥ ಒಂದು ಚಾನಲ್ ಕೂಡ ಬೆದ್ರಾ ಮೀಡಿಯಾ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ 12ಕ್ಕೆ 19 ಗುರಿ. 12 balls 19 runs to bat.
ಈ ತರ ಮಧ್ಯೆ ಮತ್ತೊಂದು ಚುರುಕಿನ ಗುಟರಕ್ಷಣೆ ಭಾಗವನ್ನು ಕಂಡುಕೊಂಡ್ರು. ಕೆಜಿಎಫ್ ಕಿಂಗ್ಸಿನ ಪರವಾಗಿ 2 ಮಂದಿ ಅತ್ಯುತ್ತಮ ಕ್ಯಾಚ್ ಅನ್ನು ಈ ಹಂತದಲ್ಲಿ ಪಡೆಯುವ ಪ್ರಯತ್ನ ಒಂದೆಡೆ ಮನ್ಸೂರ್ ಜೊತೆಗಾಗಿ ಮತ್ತೆ ಆಟಗಾರರು ಮಾಡ್ತಾ ಇದ್ದಾರೆ. ಇಲ್ಲಿ ಡಾಟ್ ಬಾಲ್, ಓಟಗಳು ಬರ್ತಾ ಇಲ್ಲ. 11-19 ಗುರಿ. 11 ಬಾಲ್ 19 ರನ್ಸ್ ಟು ವಿನ್. ನಿಜಾಮ್ ಮತ್ತೆ 2ನೇ ಬಾರಿ 8 ಓವರ್ಗಳ ಪಂದ್ಯ 7ನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಡೆಡ್ ಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ 43-6. 11-19 ಅವಶ್ಯಕತೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಪಾಯಿಂಟ್ ಬಾಲ್ ದಬ್ಬ ಪ್ರಯತ್ನ, 1 ಓಟಗಳ ಪೂರೈಕೆ ಕಾರ್ತಿಕ್ ಮಾಡಿಕೊಂಡ್ರು. 7 ಚೆಂಡುಗಳಲ್ಲಿ 4 ಓಟವನ್ನು ಕಾರ್ತಿಕ್ ದಾಖಲಿಸುವ ಮುಖಾಂತರವಾಗಿ ಮಾಜಿನ್ಗೆ ಸ್ಟ್ರೈಕ್ ನೀಡುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 10 ಎಸೆತ 18 ಓಟಗಳ ಅವಶ್ಯಕತೆ. ಈ ತರ ಮಧ್ಯೆ ಬಹಳಷ್ಟು ಅಪೀಲ್ ಮಾಡಿದಂತ ಒಂದು ಚೆಂಡು, ಒಂದಾಟ 2ನೇ ಓಟವನ್ನ ಕೂಡ ಪೂರೈಕೆ ಮಾಡಿಕೊಂಡ್ರು ಬ್ಯಾಂಗ್ರೆ ಬುಲ್ಸ್. ಇಲ್ಲಿ ಓಟಗಳು ಹರಿದು ಬರ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ 46. 46-6. 9 ಎಸೆತ 16 ಅವಶ್ಯಕತೆ. ಮತ್ತೆ ಕುತೂಹಲಕಾರಿ ಗಟ್ಟಿಯಲ್ಲಿ ಆ ನಿಟ್ಟಿನಲ್ಲಿ ಇವಾಗ ಕವರ್ಸ್ ನಲ್ಲಿ ಹೊಡೆತವನ್ನು ದಾಖಲಿಸಿದ್ರು. 1 ಓಟ ಮಾತ್ರ ಪೂರೈಕೆ ಮಾಡಿಕೊಳ್ತಾ ಇದ್ದೇವೆ ಹಂತದಲ್ಲಿ. ತಂಡದ ಮೊತ್ತ 47 ಓಟಗಳು. ಇನ್ನು ಜಯಕ್ಕಾಗಿ 8 ಎಸೆತ 15 ಗುರಿ. 8 balls remain now, 15 runs to win. ಮತ್ತೆ ನಿಜಾಮ್ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಬಹಳಷ್ಟು ಅಪೀಲ್ಗಳನ್ನು ಮಾಡಿದ್ರು ಕೂಡ ಇಲ್ಲಿ ನಾಟ್ ಔಟ್ ಎನ್ನುವ ಸೂಚನೆ ಬರ್ತಾ ಇದೆ. ಅರ್ಧ ಪಿಚ್ ಅನ್ನು ಕ್ರಮಿಸಿದಂತ ಕಾರ್ತಿಕ್ ವಾಪಸ್ ಆತನ ಕಂಡುಕೊಂಡ್ರು. ಬ್ಯಾಂಗ್ರೆ ಬುಲ್ಸಿನ ತಂಡ 47-6. ಇನ್ನು 7 ಎಸೆತ 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 7 ಬಾಲ್ 15 ರನ್ಸ್ ಟು ವಿನ್. ಪ್ರಕಾಶ್ ಕುಂಪಲ ತಂಡದ ಆಟಗಾರರು ಸೈನ್ ಮಾಡಬೇಕು ಆದಷ್ಟು ಬೇಗ ನಮ್ಮ ಜೊತೆ ಬನ್ನಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ನಿಜಾಮ್ 7-15 ಪಂದ್ಯ ಕುತೂಹಲಕಾರಿ ಘಟ್ಟವನ್ನು ಕಂಡುಕೊಳ್ತಾ ಇದೆ. ಈ ತರ ಮಧ್ಯೆ ಕಾರ್ತಿಕ್ ಚೆಂಡು ರಿವರ್ಸ್ ಶಾಟ್ ಪ್ರಯತ್ನ, ಶಾರ್ಟ್ ಫೈನಲ್ಗೆ ಬದಲಿ 22 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಇಲ್ಲಿ 7 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 48-6. ಜಯಕ್ಕಾಗಿ 6 ಎಸೆತ 14 ಓಟಗಳು ಬರಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತ ಪ್ರಕಾಶ್ ಕುಂಪಲ ವಾರಿಯರ್ಸ್ ಆದಷ್ಟು ಬೇಗ ಸೈನ್ಗೆ ಬರಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸಾಮಾನ್ಯ 6 ವಿರುದ್ಧವಾಗಿ ಮುಂದಿನ ಪಂದ್ಯ ಇರುತ್ತೆ, ಆದ್ರಿಂದ ನಮ್ಮ ಜೊತೆ ಬರಬೇಕು. ಸಮಯ ಬಹಳಷ್ಟು ಕಡಿಮೆ ಇರೋದ್ರಿಂದ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ 6 ಎಸೆತ ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ ಬ್ಯಾಂಗ್ರೆ ಬುಲ್ಸ್ ಜಯಕ್ಕಾಗಿ. ಬೇಗು ಹೋರಾಟದ ಪಂದ್ಯ ಸಾಗ್ತಾ ಇದೆ ಒಂದೆಡೆ ಕೆಜಿಎಫ್ ಕಿಂಗ್ಸ್ ಬ್ಯಾಂಗ್ರೆ ಬುಲ್ಸ್ನ ವಿರುದ್ಧವಾಗಿ. ಈ ತರ ಮಧ್ಯೆ ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಟೈಮ್ ಔಟ್ ಆಗ್ತಾ ಇದೆ, ಗಮನಿಸಿಕೊಳ್ಳಿ. ಇಲ್ಲಿ ತೃತೀಯ ನೇತ್ರಕ್ಕೆ ಅಂಪೈರ್ಸ್ಗಳು ಮೊರೆ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ತಂಡದ ಮೊತ್ತ ಈ ಹಂತದಲ್ಲಿ 48-6. ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡಗಳು ಸಿದ್ಧತೆಯನ್ನು ಕಂಡುಕೊಳ್ಬೇಕು. ಪ್ರಕಾಶ್ ಕುಂಪಲ ವಾರಿಯರ್ಸ್ ಸಾಮಾನ್ಯ 6 ಅನ್ನು ಎದುರಿಸ್ತಾರೆ. ಮೊದಲ ಆವೃತ್ತಿಯಲ್ಲಿ ನಡೀತಕ್ಕಂಥ ಒಂದು TCL
ನಿನ್ನೆ ಆರಂಭ ಇವತ್ತು ಮುಂದುವರಿಕೆ ನಾಳೆ ಬಹಳಷ್ಟು ಪ್ರೇಕ್ಷಕರ ನಡುವೆ ಒಂದು ಪಂದ್ಯಾಕೂಟದ ಅಂತಿಮ ದಿನದ ಪಂದ್ಯಾಟಗಳು ಸಾಗುತ್ತೆ. ಇಲ್ಲಿ ತೃತೀಯ ನೇತ್ರ ಅದ್ಯಾವ ತೀರ್ಮಾನವನ್ನು ಕೊಡ್ತಾರೆ ಕಾದು ನೋಡಬೇಕಾಗಿದೆ. ನಾಟ್ ಔಟ್ ಏನೋ ಸೂಚನೆ ರವಾನಿಸಿದ್ರು, ಯಾವುದೇ ಆಘಾತವಿಲ್ಲ. ಕಾರ್ತಿಕ್ ಮುಖದಲ್ಲಿ ಮಂದಹಾಸ ಬರ್ತಾ ಇದೆ ಕೂಡ. ಆ ನಿಟ್ಟಲ್ಲಿ ಬೆಂಗ್ರೆ ಬೌಲ್ಸ್ 48ಕ್ಕೆ 6 ಜಯಕ್ಕಾಗಿ 5 ಎಸೆತ 14 ಗುರಿ. 5 balls 14 runs to bat. ಈತರ ಮಧ್ಯೆ ಕಾರ್ತಿಕ್ ಸ್ವಲ್ಪ ಮಟ್ಟಿಗೆ ವೈಡ್ ಥ್ರೋನ ಮಾಡಿದ್ರು. ಇಲ್ಲಿ KGF ಕಿಂಗ್ಸ್ ಕ್ಷೇತ್ರರಕ್ಷಣೆ ಆಡಬೇಕೆಲ್ಲ ಮಾಡಿದ್ರು ಕೂಡ ಓಟುಗಳು ಬರ್ತಾ ಇದೆ. ಪ್ರತಿಯೊಂದು ಚೆಂಡು ಈ ಹಂತದಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ಕ್ಷೇತ್ರ ರಕ್ಷಣೆ ಮಾಡಬೇಕಾಗಿದೆ ಜಯಕ್ಕಾಗಿ. ಇಲ್ಲಿ ಬೆಂಗ್ರೆ ಬೌಲ್ಸ್ 49ಕ್ಕೆ 6. ಇನ್ನು ಜಯಕ್ಕಾಗಿ 4 ಎಸೆತ 13 ಗುರಿ. ಒಂದು ಸಿಕ್ಸರ್ ಪಂದ್ಯಾಟ ಚಿತ್ರಣವನ್ನು ಬದಲಾವಣೆ ಮಾಡುತ್ತೆ. 4ಕ್ಕೆ 13. ಬಿಗ್ ಶಾಟ್ ಈ ಬಾರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಇವಾಗಲೇ ಹೇಳಿದಾಗ ಸಿಕ್ಸರ್ ಒಂದು ಪಂದ್ಯ ಬದಲಾವಣೆಯನ್ನು ಕಾಣುವ ಸರ್ವಸಿದ್ಧದಲ್ಲಿ ಬೆಂಗ್ರೆ ಬೌಲ್ಸಿನ ತಂಡ. ಇಲ್ಲಿ ಮಾಜಿನ್ ಅಂತಿಮ ಹಂತದಲ್ಲಿ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ಮತ್ತೆ ಚೇತರಿಕೆಯನ್ನು ಕೊಡ್ತಾ ಇದ್ದಾರೆ. ಜಯಕ್ಕಾಗಿ 3 ಎಸೆತ 7 ಓಟಗಳು ಬರಬೇಕಾಗಿದೆ. 3 balls 7 runs to bat. 3ಕ್ಕೆ 7. ಆಪತ್ಕಾಲದ ಬಂಟ ಬಾಸಿಲ್ ಬೆಂಗ್ರೆ ಬೌಲ್ಸ್ಗೆ ಆಸರೆ ಆದ್ರು. ಲಾಸ್ಟ್ 3 balls are remain now. ಮತ್ತೊಂದು ಬೇಸುವ ಪ್ರಯತ್ನ. ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ ಸೆಕೆಂಡ್ ಸಿಕ್ಸರ್ ಕೂಡ. ಬಹಳಷ್ಟು ಉತ್ತಮ ಆಟವನ್ನ ದಾಖಲಿಸಿದಂತ ಮಾಜಿನ್ ಪಂದ್ಯದ ಚಿತ್ರಣವನ್ನೇ ಬದಲಾವಣೆ ಮಾಡ್ತಾ ಇದ್ದಾನೆ. ಕೈಯಲ್ಲಿದ್ದ ಪಂದ್ಯ KGF ಕಿಂಗ್ಸ್ ಕಳ್ಕೊಳ್ಳುವಂತ ಸರ್ವ ಸಿದ್ಧತೆ ಮಾಡ್ತಾ ಇದೆ ಕೂಡ. ನಂಬಲ ಸಾಧ್ಯ ರೀತಿಯಲ್ಲಿ ಒಂದು ಇನ್ನಿಂಗ್ಸ್ ಅನ್ನ ಕಟ್ಟಿದಂತ ಆಟಗಾರ ಕೂಡ ಮಾಜಿನ್. ಇನ್ನು ಜಯಕ್ಕಾಗಿ ಕೇವಲ 1 ಓಟಗಳ ಅವಶ್ಯಕತೆ. 2 balls remain now. 1 runs to win. ಬಹಳಷ್ಟು ಉತ್ತಮ ರೀತಿಯ ಆಟ. 2ಕ್ಕೆ 1. ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಇಲ್ಲಿ ಅದೃಷ್ಟದ ಆಟ ನಡೀತಾ ಇದೆ ಕೂಡ. ಈ ತರ ಮಧ್ಯೆ ಎಸೆದ ಚೆಂಡು ಜಯವನ್ನ ದಾಖಲಿಸಿದ್ರು. ನಂಬಲಾಸಾದ ರೀತಿಯ ಒಂದು ಜಯವನ್ನ ಬೆಂಗ್ರೆ ಬೌಲ್ಸ್ ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಕೂಡ. KGFಗೂ ಕೂಡ ಅಭಿನಂದನೆಗಳು. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂತ ಮಾಜಿನ್ 7 ಚೆಂಡುಗಳಲ್ಲಿ 16 ಓಟವನ್ನು ದಾಖಲಿಸುವ ಮುಖಾಂತರವಾಗಿ 4 ವಿಕೆಟ್ಗಳ ಒಂದು ಭರ್ಜರಿ ಜಯವನ್ನು ದಾಖಲಿಸ್ತಾ ಇದೆ KGF ಕಿಂಗ್ಸಿನ ವಿರುದ್ಧವಾಗಿ. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನಿಸ್ಸಂಶಯವಾಗಿ ಡೌಟ್ಲೆಸ್ ಸೆಲೆಕ್ಷನ್. ಮಾಜಿನ್ ಅವರು ಮ್ಯಾನ್ ಆಫ್ ಮ್ಯಾಚ್ ಪ್ರಶಸ್ತಿ ಸ್ಟೇಜಿಗೆ ಬರಬೇಕು. ತಂಡದ ಪ್ರೋತ್ಸಾಹಕರ ಜೊತೆ ಅಭಿಮಾನಿಗಳ ಜೊತೆ ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯ ಪೆಂಡಲ್ಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದಾವೆ. ಇದನ್ನ ಹರೀಶ್ ಗೋರಿ ಅವರು ನೀಡಿ ಗೌರವಿಸಬೇಕೆನ್ನುವುದಾಗಿ ನಿಮ್ಮಲ್ಲಿ ಕೇಳಿಕೊಂಡು TCL ಮೊದಲ ಆವೃತ್ತಿಯ ಒಂದು ಜಯವನ್ನು ದಾಖಲಿಸಿದ ಒಂದು ತಂಡ ಬೆಂಗ್ರೆ ಬೌಲ್ಸ್ ತಂಡ. ಹರೀಶ್ ಗೋರಿ ಅವರು ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಮ್ಯಾನ್ ಆಫ್ ದ ಮ್ಯಾಚ್ ಸ್ಟೇಜ್ ನಲ್ಲಿ ನೀಡ್ತಾ ಇದ್ದಾರೆ. ಮಾಜಿನ್ ಅವರು ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವುದಾಗಿ ನಿಮ್ಮಲ್ಲಿ ಕೇಳಿಕೊಂಡು ಇತ್ತ ಮತ್ತೆ ವಿದ್ಯಮಾನ ಬದಲಾವಣೆ ಮುಂದಿನ ಹಂತಕ್ಕಾಗಿ ಸತೀಶ್ ಮಂಗಳೂರು.